ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟ ಹೆಣ್ಣು ಮನೆ ಬೆಳಗುವ ಮಹಾಲಕ್ಷ್ಮಿಯಾಗಿರಬೇಕು. ಗಂಡನ ಮನೆಯವರ ಪ್ರೀತಿ ವಿಶ್ವಾಸ ಗಳಿಸಿ ಯಶಸ್ವಿಯ ಸೊಸೆಯಾಗಿರಬೇಕು. ಪತ್ನಿಯು ತವರ ಮನೆ ಹಾಗೂ ಗಂಡನ ಮನೆಯ ನಡುವೆ ಬಾಂಧವ್ಯದ ಸೇತುವೆಯಾಗಿರಬೇಕು. ಪತಿ ತೆಗೆದುಕೊಳ್ಳುವ ಪ್ರತಿ ನಿರ್ಧಾರಗಳಲ್ಲಿಯೂ ಒಳಿತು ಕೆಡಕನ್ನು ಪರಿಶೀಲಿಸಬೇಕು. ಅವಶ್ಯಕ ವಸ್ತುಗಳನ್ನು ತರುವುದರಲ್ಲಿ ಪತಿಯು ವಿಫಲನಾದಾಗ ತೇಜೋವನೆ ಮಾಡದೆ ಆತನ ಮನಸ್ಥಿತಿಯನ್ನು ಅರಿತು ಹೊಂದಿಕೊಳ್ಳುವ ಗುಣ ಇರಬೇಕು. ಪತಿಯ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸಂಸಾರವನ್ನು ಸರಿದೂಗಿಸುವ ಕಲೆ ಅರಿತಿರಬೇಕು. ಸಮಾಜದಲ್ಲಿ ಪತಿಯನ್ನು ರಾಜನಂತೆ ನೋಡಿಕೊಂಡು ರಾಜನ ಹೆಂಡತಿ ರಾಣಿಯಾಗಿರಬೇಕೇ ಹೊರತು ಗುಲಾಮನಂತೆ ನೋಡಿಕೊಂಡು ಗುಲಾಮನ ಹೆಂಡತಿಯಾಗಿ ಬಾಳಬಾರದು. ಗಂಡ ಹೆಂಡತಿಯ ಸಂಬಂಧ ಮೀನು ಮತ್ತು ನೀರಿನಂತೆ ಇರಬೇಕು. ಒಂದನ್ನು ಬಿಟ್ಟು ಒಂದು ಇರಲಾರದಂತೆ. ಪರರ ಮುಂದೆ ಪತಿಯನ್ನು ನಿಂದಿಸಬಾರದು. ಜಗಳಕ್ಕೆ ಕಾರಣವಾದ ವಿಷಯಗಳಲ್ಲಿ ವಾದ ವಿವಾದ ಮಾಡಿಕೊಳ್ಳದೆ ಸಮಸ್ಯೆಯನ್ನು ಪರಿಹರಿಸುವತ್ತ ಗಮನ ಹರಿಸಬೇಕು. ಪತಿಯ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಸಂಸಾರವನ್ನು ಸರಿದೂಗಿಸಿದಾಗ ಸಂಸಾರ ಸಾಮರಸ್ಯವಾಗುತ್ತದೆ. ತನ್ನ ಮಕ್ಕಳ ಜೀವನ ಕಟ್ಟುವಲ್ಲಿ ಮತ್ತು ಮಕ್ಕಳನ್ನು ಸಮಾಜಕ್ಕೆ ಉತ್ತಮ ಕೊಡುಗೆಯಾಗಿ ನೀಡುವಲ್ಲಿ ಆಕೆಯ ಪಾತ್ರ ಮಹತ್ವದ್ದಾಗಿರಬೇಕು. ಪ್ರತಿ ವಿಷಯದಲ್ಲೂ ಪತಿಗೆ ಸಹಕರಿಸುತ್ತಾ ಆತ್ಮವಿಶ್ವಾಸ ತುಂಬಬೇಕು. ಮಾತನಾಡುವಾಗ ಯೋಚಿಸಿ ತಾಳ್ಮೆಯಿಂದ ಮಾತನಾಡುವಂತಹ ಗುಣ ಹೊಂದಿರಬೇಕು. ಪತಿ ಪತ್ನಿಯರ ನಡುವೆ ಉತ್ತಮ ಬಾಂಧವ್ಯ ಮತ್ತು ನಂಬಿಕೆ ಇರಬೇಕು. ಅನುಮಾನಕ್ಕೆ ಆಸ್ಪದ ಇರಬಾರದು. ಶಾಂತ ಮತ್ತು ವಿನಮ್ರ ಸ್ವಭಾವದ ಮಹಿಳೆಯು ಪತಿಯ ಉತ್ತಮ ಭವಿಷ್ಯಕ್ಕೆ ಕಾರಣವಾಗಿರುತ್ತಾಳೆ.